ಈ ಡಿನ್ನರು ಲಂಚು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಜಾಸ್ತಿ ಆಗ್ತವೆ. ಕೇಳಿದ್ರೆ ಹೇಳ್ತಾರೆ, ಏನ್ರಿ ನೀವು ಯಾರು ಊಟಕ್ಕೆ ಸೇರಲ್ವಾ, ನಾವು ಸೇರಬಾರ್ದ ಅಂತ. ಖಂಡಿತವಾಗ್ಲೂ ನೀವು ಊಟಕ್ಕೂ ಸೇರ್ಬೋದು, ಒಳ್ಳೆ ಊಟನೂ ಮಾಡ್ಬೋದು. ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ದಂಗೆ ನಾಟಿ ಕೋಳಿ ಸಾರು ಮಾಡಿದ್ರೆ ಅದನ್ನು ತಿನ್ಬೋದು, ಅದರಲ್ಲಿ ಏನು ನಮ್ಮ ಅಭ್ಯಂತರ ಇಲ್ಲ. ಆ ಮೀಟಿಂಗ್ ಹಿಂದೆ ಇರುವಂಥ ಅಜೆಂಡದ ಬಗ್ಗೆ ಮಾತ್ರ ನಮ್ಮ ಗಮನ ಇರುತ್ತೆ. ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳೋ ಮುನ್ನ ಒಂದು ಡಿನ್ನರ್ ಸಭೆ ಇದೆ. ಬೆಂಗಳೂರಲ್ಲ, ಈ ಸಲ ತುಮಕೂರಲ್ಲಿರೋದು ಮೀಟಿಂಗ್. ನವೆಂಬರ್ 7ಕ್ಕೆ ತುಮಕೂರಿಗೆ ಸಿಎಂ ಹೋಗ್ತಾ ಇದ್ದಾರೆ. ಅವತ್ತೇ KN ರಾಜಣ್ಣ ಅವರು ಡಿನ್ನರ್ ಅನ್ನ ಕೂಡ ಅರೇಂಜ್ ಮಾಡಿದ್ದಾರೆ. ನವೆಂಬರ್ ಕ್ರಾಂತಿ ಹೇಳಿಕೆಯ ರೂವಾರಿ ಮಾಜಿ ಸಚಿವರು ರಾಜಣ್ಣ ಅವರು. ಸಿದ್ದರಾಮಯ್ಯ ಮುಂದುವರಿಕೆಗೆ ಸಭೆಯಲ್ಲಿ ರಣತಂತ್ರವನ್ನ ರೂಪಿಸಬಹುದು, ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನ ಮಾಡ್ತಾರೆ. DCM DK ಶಿವಕುಮಾರ್ ಕೂಡ ತುಮಕೂರಿಗೆ ಹೋಗೋ ಸಾಧ್ಯತೆ ಇದೆ. ತುಮಕೂರಿಗೆ ಹೋದ್ರು ಡಿನ್ನರ್ ಸಭೆಗೆ DK ಶಿವಕುಮಾರ್ ಹೋಗ್ತಾರಾ ಹೋಗಲ್ವಾ ಅನ್ನೋ ಪ್ರಶ್ನೆ ಇದೆ. ರಾಜಣ್ಣ ಅವ್ರಿಗೂ DK ಶಿವಕುಮಾರ್ ಅವ್ರಿಗೂ ಅಷ್ಟಕ್ಕಷ್ಟೇ ಅನ್ನೋದು ಬಹಿರಂಗವಾಗಿ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ತುಮಕೂರಿಗೆ DCM ಕೂಡ ಹೋಗ್ತಿದ್ದಾರೆ, ಆದರೆ DCM ಡಿನ್ನರ್ಗೆ ಹೋಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಇದೆ. ಚರ್ಚೆ ಮುಂದುವರಿಸ್ತಾ ಹೋಗ್ತೀನಿ. ನಂದಜಿ, ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಇದು ಅನಗತ್ಯ, ಅದು ಇದು ಅಂತ ಎಲ್ಲ ಆದ್ರೂ ಇವತ್ತಿಗೆ ಇದು ಅವಶ್ಯಕತೆ ಇದೆ, ಅದಕ್ಕೋಸ್ಕರ ಚರ್ಚೆ ಮಾಡ್ತಾ ಇದೀವಿ. ಈ ತುಮಕೂರಲ್ಲಿ ರಾಜಣ್ಣ ಅವರೇ ಮೊದಲು ಈ ಕ್ರಾಂತಿ ಅನ್ನೋ ವರ್ಡ್ ಶುರು ಮಾಡಿದ್ದು, ಸೆಪ್ಟೆಂಬರ್ ನವೆಂಬರ್ ಕ್ರಾಂತಿ ಅನ್ನೋ ವರ್ಡ್ ಶುರು ಮಾಡಿದ್ದು ರಾಜಣ್ಣ ಅವರು. ಈಗ ರಾಜಣ್ಣ ಅವರು ಸಚಿವ ಸಂಪುಟದಲ್ಲಿಲ್ಲ, ಆದರೆ ಅವರೊಂದು ಡಿನ್ನರ್ ಅನ್ನು ಅರೇಂಜ್ ಮಾಡಿದ್ದಾರೆ. ಈ ಡಿನ್ನರ್ ಮೀಟಿಂಗು ಅಜೆಂಡಾ ಏನಿರಬಹುದು, ಮತ್ತು ರಾಜಣ್ಣ ಅವರು ಇತ್ತೀಚೆಗೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು, ಅದನ್ನು ಕೂಡ ಗಮನಿಸ್ತಾ ಇದೀವಿ. ಒಂದು ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಬಿಹಾರ ಎಲೆಕ್ಷನ್ ಆದಮೇಲೆ ಸಾಕಷ್ಟು ಬದಲಾವಣೆಗಳಾಗತ್ತೆ ಪಕ್ಷದಲ್ಲಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಾಗುತ್ತೆ ನೋಡ್ಬೇಕು ನಾವು, ಒಟ್ನಲ್ಲಿ ಮೇಜರ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ರಾಜಣ್ಣ ಅವರಂತೂ ಸುಮ್ಮನೆ ಕೂರುವಂತ ರಾಜಕಾರಣಿ ಅಲ್ಲ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಸೊ ಏನ್ ಹೇಳ್ತೀರಿ? ನೋಡಿ, 2.5 ವರ್ಷ ಆದ್ಮೇಲೆ ಸರ್ಕಾರ 2.5 ವರ್ಷ ಆಗಿದೆ. ಸಾಧನೆ ಸಮಾವೇಶ ಮಾಡ್ತೀವಿ, ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನೂ ವೇಗ ಕೊಡ್ತೀವಿ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಸರ್. 500 ಪ್ರಾಮಿಸಲ್ಲಿ ನಾವು ಒಂದು 40% ಫುಲ್ಫಿಲ್ ಮಾಡಿದ್ದೀವಿ. ನವೆಂಬರ್ 7ನೇ ತಾರೀಕು CM ಅವರು ತುಮಕೂರಲ್ಲಿ 4,000 ಕೋಟಿ ಮೊತ್ತದ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸ್ತಿದ್ದಾರೆ. ಊಟ ಆಬ್ವಿಯಸ್ಲಿ ಓದ್ ಕಡೆ ಊಟ ಮಾಡ್ಕೊಂಡ್ ಬರ್ದೆ, ಇನ್ನು ಅದ್ರದ್ದು ಎಲ್ಲರೂ ಹೋಗಿ ಸೇರ್ಬಿಟ್ಟು ಊಟ ಮಾಡೋದು ಏನು ಮೇಡಮ್? ಇವಾಗ ಯಾವುದೋ ಒಂದು ಪ್ರೋಗ್ರಾಮ್ ಹೋಗ್ತಾ ಇದೀವಿ, ಆ ಪ್ರೋಗ್ರಾಮ್ ಮುಗಿದಾದ್ಮೇಲೆ ಇವಾಗ 7 ಗಂಟೆ ಪ್ರೋಗ್ರಾಮ್ ಮುಗಿಯುತ್ತೆ, 8 ಗಂಟೆಗೆ ಎಲ್ಲರಿಗೂ ಹೊಟ್ಟೆ ಹಸಿಯುತ್ತೆ, ಊಟ ಮಾಡ್ಕೊಂಡ್ ಬರ್ಬೇಕು. ಅದು ಊಟ ಮಾಡೋದು ಒಂದು ದೊಡ್ಡ ಡೆವಲಪ್ಮೆಂಟ್ ಅಂದ್ರೆ ಐ ಡೋಂಟ್ ನೋ ವಾಟ್ ಟು ಸೇ ಮೇಡಮ್. ಊಟ ಮಾಡೋ ಡೆವಲಪ್ಮೆಂಟ್ ಅಂತ ನಾನು ಹೇಳ್ತೀನಿ, ಇವಾಗ ಎಲ್ಲರಿಗೂ ಇಂಪಾರ್ಟೆಂಟ್ ಊಟ ಮಾಡೋ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇಲ್ಲ. ಇವಾಗ 7ನೇ ತಾರೀಕು ಹೋಗ್ತಾ ಇರೋದು ಹಿಂದೆ ನಾನು ಆ ಊಟದಿಂದ ಏನೂ ಇಲ್ಲ, ಊಟ ಇರುತ್ತೆ, ಊಟ ಮಾಡ್ಕೊಂಡ್ ಬರ್ತಾರೆ. 4,000 ಕೋಟಿ ಮೊತ್ತದ ಯೋಜನೆಗೆ 7ನೇ ತಾರೀಕು ಚಾಲನೆ ನೀಡ್ತಾರೆ. ಫಂಕ್ಷನ್ ಮುಗಿದ್ಮೇಲೆ ಎಲ್ಲರೂ ಯಾರ್ಯಾರು ಇನ್ಚಾರ್ಜ್ ಮಿನಿಸ್ಟರ್ಗಳು ಇರ್ತಾರೆ, ಯಾರ್ಯಾರು ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಇರ್ತಾರೆ, ಊಟ ಮಾಡ್ಕೊಂಡು ವಾಪಸ್ ಅವರ ಕಾರ್ಯಸ್ಥಾನಕ್ಕೆ ಬರ್ತಾರೆ. ಇದು ಊಟದಿಂದ ದೊಡ್ಡ ಒಂದು ಪೊಲಿಟಿಕ್ಸ್ ಡೆವಲಪ್ಮೆಂಟ್ ಏನೂ ಇಲ್ಲ. ನೀವು ಹೇಳಿದ್ರಿ ಇವಾಗ ಸರ್ಕಾರದ ಮಟ್ಟದಲ್ಲಿ 2.5 ವರ್ಷ ಆಗಿದೆ. ಹೌದು, ಎಲ್ಲರಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ. ಕ್ಯಾಬಿನೆಟ್ ರಿಷಫಲ್ ಆಗಬೇಕು, ನಾನು ಮಂತ್ರಿ ಆಗಬೇಕು, ನಾನು ಪಕ್ಷಕ್ಕೆ ದುಡಿದಿದ್ದೀನಿ, ನಾನು ಒಂದು ಹೈಯರಾರ್ಕಿಯಲ್ಲಿ ನಾನು 4 ಸರಿ 3 ಸರಿ ಗೆದ್ದಿದ್ದೀನಿ, ಪ್ರದೇಶವಾರು ಜಾತಿವಾರು ಎಲ್ಲರಿಗೂ ಪ್ರಾತಿನಿಧ್ಯ ಕೊಡಬೇಕು ಅಂತ ಒತ್ತಾಸೆ ಇರುತ್ತೆ. ಪಕ್ಷ ಅದನ್ನು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳುತ್ತೆ ಮೇಡಮ್. ಅದನ್ನು ಯಾವಾಗ ಏನು ಮಾಡ್ತಾರೆ ಅಂತ ಅವರು ಪಕ್ಷದ ತೀರ್ಮಾನ ಹೈಕಮಾಂಡ್ ಅವರು ನಿರ್ಧರಿಸ್ತಾರೆ. ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಅಭಿವೃದ್ಧಿ ವಿಚಾರದಲ್ಲಿ ತಗೊಳ್ಳುತ್ತೆ. 2 ಹಂಗಂತ ನಮ್ಮ ಕಶ್ಯಪ್ ಹೇಳ್ತಕ್ಕಂಥದ್ದು ಅಭಿವೃದ್ಧಿ ವಿಚಾರ ಅಲ್ಲ ಸರ್, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಹೇಳಿದ್ದು. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಇರಲಿ. ತಾವು ಹೇಳಿದ್ರಿ ಭಾಳ ದೊಡ್ಡ ಸಾಧನೆ ಸಮಾವೇಶ ಮಾಡ್ತೀವಿ, ಇನ್ನೂ ವೇಗ ಕೊಟ್ಬಿಡ್ತೀವಿ ಅಂತ. ನಿನ್ನೆಯ ಪತ್ರಿಕಾ ವರದಿಗಳಲ್ಲಿ ಆಗಿರ್ತಕ್ಕಂಥದ್ದು ಬಜೆಟ್ 4.09 ಲ್ಯಾಕ್ಸ್ ಕ್ರೋರ್ಸಲ್ಲಿ ನೀವು ಸ್ಪೆಂಡ್ ಮಾಡಿರೋದು ಇನ್ನೂ ಎಷ್ಟಿದೆ? 1 ಲಕ್ಷ ಚಿಲ್ಲರೆ ಮಾತ್ರ ಖರ್ಚು ಮಾಡಿ. ಅದು ಏನಕ್ಕೆ ಹೋಗಿದೆ? ಸ್ಯಾಲ್ರಿ ಮತ್ತು ಬೇರೆ ಬೇರೆ ಪರ್ಪಸ್ಗೆ ಹೋಗಿದೆ. ಏನು ಅಭಿವೃದ್ಧಿ ಮಾಡಿದ್ದೀರಿ ನೀವು? ಎಲ್ಲಿ ಅಭಿವೃದ್ಧಿ ಮಾಡಿದ್ದೀರಿ ತೋರಿಸಿ. ನಿಮಗೆ ಎಲ್ಲಿ ಏನು ಇಂಥದ್ದು ಮಾಡಿದ್ದೀವಿ ಅಂತ ತೋರಿಸಿ. ಇವತ್ತು ಅತಿವೃಷ್ಟಿಯಿಂದ ಸಾಯ್ತಕ್ಕಂಥ ಉತ್ತರ ಕರ್ನಾಟಕದ ಜನರಿಗೆ ನೀವು ₹1 ಬಿಡುಗಡೆ ಮಾಡಿಲ್ಲ. ಹೋಗಿ ಒಂದು ಫ್ಲೈಟಲ್ಲಿ ಹೋಗಿ ನೋಡ್ಕೊಂಡು ಬಂದ್ರಿ. ಏನು ಮಾಡಿದ್ದೀರಿ ನೀವು? ಎಷ್ಟು ₹1 ಮಾಡಿದ್ದೀರಾ? ಹೋಗಲಿ, 50 ಕೋಟಿ ರೂಪಾಯಿ ಆಡಳಿತ ಪಕ್ಷದ ಶಾಸಕರಿಗೆ, 25 ಕೋಟಿ ರೂಪಾಯಿ ವಿರೋಧ ಪಕ್ಷದ ಶಾಸಕರಿಗೆ ಅಂತ ಕೊಟ್ಟಿದ್ದೀರಿ. ಅದ್ರಲ್ಲಿ ₹1 ಬಿಡುಗಡೆ ಮಾಡಿದ್ದೀರಾ? ನಮ್ಮ ವಿರೋಧ ಪಕ್ಷದವರು ಇವತ್ತು ರಸ್ತೆನಲ್ಲಿ ಹೋಗಿ ಪೂಜೆ ಮಾಡಿದ್ದಾರೆ. ನೀವು ₹1 ಬಿಡುಗಡೆ ಮಾಡಿಲ್ಲ. ನಿಮ್ಮ ಹತ್ರ ಬಿಡುಗಡೆ ಮತ್ತೆ ಬಜೆಟ್ ಹಣ ಎಲ್ಲೋಯ್ತದು? ಏನು ಮಾಡಿದ್ರಿ? ಅದಕ್ಕೆ ಶ್ರೀರಾಮುಲು ಕರೆಕ್ಟಾಗಿ ಹೇಳಿದ್ದಾರೆ, ಇದು ಕಲೆಕ್ಷನ್ ಸರ್ಕಾರ ಮತ್ತು ಕಲೆಕ್ಷನ್ ಮಾಡಿ ಬಿಹಾರಕ್ಕೆ ಮಾಡುವಂಥ ಕೆಲಸ ಮಾಡ್ತಿದ್ದೀರಿ ಅಂತ ಒಂದು ಸರಿಯಾಗಿ ಹೇಳಿದ್ದಾರೆ ಅವರು.
ನಿಮ್ಮ ಏನು ಅಭಿವೃದ್ಧಿ ಏನು ತೋರಿಸಿ, ನೀವೇನು ಒಂದು ದೊಡ್ಡ ಪ್ರಾಜೆಕ್ಟ್ ಏನು ಮಾಡಿದಿರಿ, ಯಾವ ರೀತಿ ಮಾಡಿದಿರಿ, ಹೋಗ್ಲಿ ಬೆಂಗಳೂರಲ್ಲಿ ಹೇಳಿ, ಎಲ್ಲೂ 25 ಕೋಟಿ ಕೊಡಕ್ಕೆ ನಿಮ್ಮ ಹತ್ರ ಹಣ ಇದೆಯೋ ಇಲ್ಲ, ಇದ್ದಿದ್ದ ಹಣ ಏನು ಮಾಡಿದಿರಿ ಅಂತ ನಾವು ಕೇಳಬೇಕಾದಂತ ಜನ ಕೇಳ್ತಿದ್ದಾರೆ ಇವತ್ತು ಪ್ರಶ್ನೆ. ಇವಾಗ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಒಂದ್ 2 ಡಿಪಾರ್ಟ್ಮೆಂಟ್ ಹೇಳ್ಬಿಡ್ತೀನಿ ಮೇಡಮ್, ಯಾಕಂದ್ರೆ ನಿಮ್ಮ ಸಮಯದ ಅಭಾವ ಇದೆ. ಅಲ್ಲ 2 ಇಲ್ಲ, ನನಗೆ ನೀವೆಲ್ಲ ಹೇಳಿ. ಆಯ್ತು ನೋಡಿ, ಇವಾಗ ಅಲ್ಲ 2 ಅಲ್ಲ 5 ಡಿಪಾರ್ಟ್ಮೆಂಟ್ ಹೇಳ್ತೀನಿ. 5 ಆಯ್ತು, ಡಿಪಾರ್ಟ್ಮೆಂಟ್ ಕೊಡ್ತೀನಿ. ಆಯ್ತು, ಎಸ್ ಲೆಟ್ಸ್ ಸ್ಟಾರ್ಟ್ ವಿತ್ ಅದಕ್ಕಿಂತ ಮುಂಚೆ ಒಂದು ಕ್ಲಾರಿಫಿಕೇಶನ್. 20ನೇ ತಾರೀಕು ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅವತ್ತೇನಾದ್ರೂ ಗೊಂದಲಗಳಿಗೆ ತೆರೆ ಎಳೆಯುವ ಕೆಲಸ ಮಾಡ್ತಾರೆ? ಯಾಕಂದ್ರೆ ಪರಮೇಶ್ವರ್ ಅವರೇ ಹೇಳ್ತಾ ಇದ್ರು, ಪರಮೇಶ್ವರ್ ಅವರೇ ಹೇಳಿದ್ದಾರೆ, ಆ ಬೈಟ್ ಇದ್ರೆ ದಯವಿಟ್ಟು ಪ್ಲೇ ಮಾಡಿ ಟೆಕ್ನಿಕಲ್ ಟೀಮ್ ಪ್ಲೀಸ್. ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು. ಹೈಕಮಾಂಡ್ ಈ ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತ ಪರಮೇಶ್ವರ್ ಅವರು ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಈ ಗೊಂದಲಗಳಿಗೆ ತೆರೆ ಎಳಿಬೇಕು, ಸಾಕಷ್ಟು ಗೊಂದಲ ಸೃಷ್ಟಿ ಆಗ್ತಿದೆ. ಈ ಎಲ್ಲ ಹೇಳಿಕೆಗಳು, ನಮ್ಮ ಪಕ್ಷದವರ ಹೇಳಿಕೆಗಳು ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಪರಮೇಶ್ವರ್ ಅವ್ರ ಸ್ಟೇಟ್ಮೆಂಟ್ ಇದೆ. ನೋಡಿ, ಸ್ಟಾರ್ಟ್ ಮಾಡ್ಬಿಡ್ತೀನಿ ಮೇಡಮ್. ರಿಕ್ವೆಸ್ಟ್ ಮಾಡಿದೀವಿ ನಾವು, ಯಾಕಂದ್ರೆ 100 ಕಾಂಗ್ರೆಸ್ ಭವನಕ್ಕೆ ಶಂಕುಸ್ಥಾಪನೆ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡ್ತೀವಿ ಸರ್. ಅಲ್ಲ, ಸರ್ಕಾರದ ಅಭಿವೃದ್ಧಿ ಅವರು ರಾಹುಲ್ ಗಾಂಧಿ ಏನಕ್ಕೆ ಬರ್ತಾರೆ ಅಂತ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. 20ನೇ ತಾರೀಕು ಇನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ, ಏನು ಫೈನಲೈಸ್. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಅಭಿವೃದ್ಧಿ ಆಗಿಲ್ಲ ಅಂತ. ನೋ, ಜಸ್ಟ್ ಆನ್ಸರ್ ಟು ಮೀ. ಪರಮೇಶ್ವರ್ ನೋಡಿ, ಸೂಕ್ತ ಸಮಯದಲ್ಲಿ ನೋಡಿ, ಖರ್ಗೆ ಸಾಹೇಬ್ರು ಹೇಳಿದ್ದಾರೆ, ಸೂಕ್ತ ಸಮಯದಲ್ಲಿ ನಾವು ನಿರ್ಧಾರ ತಗೊಂಡು ಏನೇನ್ ಮಾಡ್ಬೇಕು. ರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರು ಹೇಳಿದ್ದಾರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ. ದೇಶಪಾಂಡೆ ಅವರು ಹೇಳಿದ್ದಾರೆ ದುಡ್ಡಿಲ್ಲ ಅಂತ. ಇದನ್ನ ಫೌಂಡೇಶನ್ ಹಾಕಕ್ ದುಡ್ಡಿಲ್ಲ ಅಂತ ದುಡ್ಡಿಲ್ಲ ಅಂತ. ನೋಡಿ, ಸೂಕ್ತ ಸಮಯದಲ್ಲಿ ನಾವು ನಿರ್ಧಾರ ತಗೊಂಡು ನಾವು ನಿರ್ಧಾರ ತಗೊಳ್ಳೋವರೆಗೂ ಬಾಯಿಗೆ ಬೀಗ ಹಾಕೊಳಕ್ ಹೇಳಿದ್ದಾರೆ ಮೇಡಮ್. ನೋಡಿ, ಫ್ರೀಡಮ್ ಆಫ್ ಎಕ್ಸ್ಪ್ರೆಸ್ ಮಾಡಿ. ನಂದನ್ ಕಶ್ಯಪ್ ಅವರೇ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಐ ಡೂ ಅಗ್ರಿ ವಿತ್ ಯೋರ್ ಪಾಯಿಂಟ್. ಆದ್ರೆ ಒಂದು ಪಕ್ಷದ ಚೌಕಟ್ಟಿನಲ್ಲಿರೋರು, ಪಕ್ಷದ ವರಿಷ್ಠರು ಹೇಳಿದ್ರು ಮತ್ತೆ ಮತ್ತೆ ಬಂದು ಮಾತಾಡ್ತಾರೆ ಅಂದಾಗ ಗೃಹ ಸಚಿವರ ಹೇಳಿಕೆಗೂ ಹಾಗಾದ್ರೆ ಒಳ್ಳೆ ಸಿಂಧೂರಿ ಮೇಡಮ್ ಅವರೇ ಒಳ್ಳೆ ಪಾಯಿಂಟ್ ಎತ್ತಿದ್ರಿ. ಇದೇ ಒಂದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಿಜೆಪಿ ಪಕ್ಷದಲ್ಲಿ, ಬಿಜೆಪಿ ನರೇಂದ್ರ ಮೋದಿ ಅವ್ರ ಮುಂದೆ, ಅಮಿತ್ ಶಾ ಮುಂದೆನೆ ಇದೆಯಾ ಅಂತ ದಯವಿಟ್ಟು ನೀವು ಕೇಳಬೇಕು. ಅಲ್ಲ, ಶಿಸ್ತಲ್ಲ ನೋಡಿ, ಗಡ 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 ಅಂತ ನಡುತ್ತಾರೆ. ನೋಡಿ, ನಮ್ದು ಶಿಸ್ತಿನ ಪಕ್ಷ, ನಮ್ದು ಶಿಸ್ತಿನ ಪಕ್ಷ ನೋಡಿ, ಶಿಸ್ತಿನ ಪಕ್ಷ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ನೋಡಿ, ಡೆವಲಪ್ಮೆಂಟ್ ಒಂದು 2-3 ಉದಾಹರಣೆ ಕೊಟ್ಬಿಡ್ತೀನಿ. ಲೆಟ್ ಸ್ಟಾರ್ಟ್. ನೋಡಿ, ಕಂದಾಯ ಇಲಾಖೆಯಲ್ಲಿ ರಾಜ್ಯದ ಇತಿಹಾಸದಲ್ಲಿ ನೋಡಿ, ಕೈಂಡ್ಲಿ ಟೆಲ್ ಮಿ ಅಬೌಟ್ ಆಫೀಸ್ ಹೋಗಿ ಗೊತ್ತಾಗ್ತದೆ ನಿಮಗೆ. ಒಂದು ಒಂದ್ ನಿಮಿಷ ಇಲಾಖೆ ತರಲೇಬೇಡಿ. ನಾನೇ ಅಪ್ರಿಶಿಯೇಟ್ ಮಾಡ್ತೀನಿ ಕೃಷ್ಣ ಬೈರೇಗೌಡರು. ಪ್ಲೀಸ್, ಐ ವಿಲ್ ಸ್ಟಾರ್ಟ್. ಒಳ್ಳೆ ಮಂತ್ರಿಗಳು, ಆದ್ರೆ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತಾರೆ ನೋಡಿ. ಅವರು ಈಸ್ ಪಾರ್ಟ್ ಆಫ್ ದಿ ಗವರ್ನಮೆಂಟ್. ಕೃಷ್ಣ ಬೈರೇಗೌಡ, ಐ ಆಮ್ ಪ್ರೌಡ್ ಟು ಸೇ, ಈಸ್ ಪಾರ್ಟ್ ಆಫ್ ಅವರ್ ಪೌರ ಕಾರ್ಮಿಕ ಆಡಳಿತದ ಬಗ್ಗೆ ಮಾತಾಡಿ, ಆಹಾರ ಇಲಾಖೆ ಬಗ್ಗೆ ಮಾತಾಡಿ, ಬಗ್ಗೆ ಮಾತಾಡಿ, ಪಶುಸಂಗೋಪನಾ ಇಲಾಖೆ ನೋಡಿ. ನೀವು ನಾವೇನಾದ್ರು ಡೆವಲಪ್ಮೆಂಟ್ ಮಾತಾಡ್ತಿದ್ರೆ ಇಲಾಖೆ ಬಗ್ಗೆ ಮಾತಾಡಿ. ಅಲ್ಲ, ನೀವು ಯಾವ್ದೋ ಒಂದು ಇಲಾಖೆ, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸರ್ಕಾರದಲ್ಲಿ ಬೆರಳೆಣಿಕೆ 3ರಿಂದ 4 ಜನ ಸಚಿವರನ್ನ ಬಿಟ್ಟು ಇನ್ನೆಲ್ಲರೂ ಸಾರಿ ಟು ಸೇಮ್. ನೋಡಿ ಮೇಡಮ್, ಇವಾಗ ಲೆಟ್ಸ್ ಟಾಕ್ ಅಬೌಟ್ ನೋಡಿ, ಇದು ನಮ್ಮ ಎಂ ಬಿ ಪಾಟೀಲ್ ಅವರು, ದಿನೇಶ್ ಗುಂಡೂರಾವ್ ಅವರು ಎಂತೆಂತ ಕೆಲಸಗಳು ಮಾಡ್ತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನೀವು ಅವರನ್ನ ಬಿಟ್ಟು ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಒಂದ್ ನಿಮಿಷ ಸಿಂಧೂರಿ ಮೇಡಮ್ ಅವರೇ, ನಿನ್ನೆ ಪ್ರಿಯಾಂಕ್ ಖರ್ಗೆನ ಕೇಂದ್ರದ IT ಸಚಿವರಾದ ಅಶ್ವಿನಿ ಮಹೇಶ್ ಅವರು ಅಪ್ರಿಶಿಯೇಟ್ ಮಾಡಿದ್ದಾರೆ. ಎಸ್ ಡನ್ ಟ್ರೆಮೆಂಡಸ್ ಜಾಬ್ ಇನ್ ಕರ್ನಾಟಕ. ನೋಡಿ, ಯಾರು ಮಾಡಿಲ್ಲ ಈ ರಾಜ್ಯದಲ್ಲಿ. ಗ್ರಾಮೀಣ ಅಭಿವೃದ್ಧಿ ಗಲಾಟೆ ಅಷ್ಟು ಇದನ್ನು ಯಾರು ಮಾಡಿಲ್ಲ. ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಗಳನ್ನ ಅದ್ರ ಬಗ್ಗೆ ನೀವು ಮಾತೇ ಆಡ್ಲಿಲ್ಲ ನೀವು.